विश्व कल्याणकारी, सर्व के सुखदाता, नव विश्व निर्माता, हम सर्व आत्माओं के परम पिता, परम शिक्षक, परम सतगुरु, शिव परमात्मा की प्रिय संतानों, मंचासीन हमारे आज के इस कार्यक्रम की अध्यक्षा परम आदरणीय राजी योगिनी ब्रह्मा कुमारी लक्ष्मी बहन जी, हमारे मुख्य मेहमान भ्राता विजय शंकर जी, हमारे अन्य मंचासीन मेहमान तथा राजी योगी भाई बहनी और सभा में उपस्थित व्यापार और उद्योग क्षेत्र के विशेष आमंत्रित मेहमान भाई बहने और हमारी स्टूडेंट बहनें, आज बहुत सुंदर विषय पर आज का ये सेमिनार आयोजित हुआ है। व्यापार और उद्योग का क्षेत्र बहुत ही महत्वपूर्ण क्षेत्र है, क्योंकि इसी क्षेत्र पर देश की समृद्धि का आधार रहता है। दीदी एक मिनट बोल देती हूँ. ನಮ್ಮೆಲ್ಲರನ್ನ ಸಂಬೋಧನೆ ಮಾಡ್ತಾ ದೀದಿಜಿಯವರು ಹೇಳ್ತಿದ್ದಾರೆ, ಈ ಒಂದು ಔದ್ಯೋಗೀಕರಣ ಹಾಗೂ ಕೈಗಾರೀಕರಣ ಕ್ಷೇತ್ರ ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು. ಕಾರಣ ಈ ಒಂದು ಕ್ಷೇತ್ರದ ಆಧಾರದ ಮೇಲೆ ದೇಶದ ಸಂಪೂರ್ಣ ಪ್ರಗತಿ ಹಾಗೂ ದೇಶದ ಆರ್ಥಿಕ ಸದೃಢತೆ ಅನ್ನುವಂಥದ್ದು ನಿರ್ಭರ ಆಗಿರುತ್ತೆ ಅಥವಾ ಅವಲಂಬಿತ ಆಗಿರುತ್ತೆ. इस क्षेत्र को देश का बैकबोन समझा जाता है, क्योंकि ये देश में समृद्धि को खींच करके लाता है. ದೇಶದ ಬೆನ್ನೆಲುಬು ಈ ಕ್ಷೇತ್ರ ಆಗಿದೆ. ಸಂಪೂರ್ಣ ದೇಶದ ಸರ್ವಾಂಗೀಣ ಒಂದು ಪ್ರಗತಿಯನ್ನ ಅಥವಾ ವಿಕಾಸವನ್ನ ಅಥವಾ ಸಫಲತೆಯನ್ನ ಈ ಕ್ಷೇತ್ರ ತನ್ನಿಂದ ಮಾತ್ರ ಸಾಧಿಸೋದಕ್ಕೆ ಸಾಧ್ಯ. और हम जानते हैं कि देश आर्थिक रूप से जितना समृद्ध होगा, उतना ही वो विज्ञान, शिक्षा, एग्रीकल्चर सभी क्षेत्रों में वो अच्छी प्रगति कर सकता है. ದೇಶ ಆರ್ಥಿಕವಾಗಿ ಸದೃಢವಾಗಿದ್ದಾಗ ಮಾತ್ರ ಅದು ಕೃಷಿ ಮತ್ತು ಶಿಕ್ಷಣ ಹಾಗೂ ವಿಜ್ಞಾನ ಇನ್ನುಳಿದ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆಯನ್ನು ಅಥವಾ ಪ್ರಗತಿಯನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ. हमारी दैनिक आवश्यकताएं या हमारे सुख सुविधा के साधन यही क्षेत्र तैयार करके हमें देता है. ನಮ್ಮ ದೈನಂದಿನ ಎಲ್ಲ ಅವಶ್ಯಕತೆಗಳನ್ನು ಕೂಡ ಪೂರೈಸುವಂಥದ್ದು, ನಮ್ಮ ಸುಖ ಸಾಧನಗಳು ಎಲ್ಲ ಸಲಕರಣೆಗಳನ್ನು ಪೂರೈಸುವಂಥದ್ದು ಈ ಒಂದು ಕ್ಷೇತ್ರದಿಂದ ಮಾತ್ರ. कुदरत ने हमें प्रकृति के 5 तत्व दिए: पृथ्वी, आकाश, जल, वायु और अग्नि. लेकिन इन 5 तत्वों से करोड़ों अरबों चीजें बना करके हमें उद्योग क्षेत्र देता है. ಪ್ರಕೃತಿ ಕೊಟ್ಟಿರುವಂತಹ ಈ ವಿಶೇಷವಾಗಿರುವ ನಮ್ಮೆಲ್ಲರ ಜೀವನಕ್ಕೆ ಪೂರೈಕೆ ಆಗಿರುವಂತಹ ಈ 5 ತತ್ವಗಳೇನಿದೆ, ಈ 5 ತತ್ವಗಳನ್ನು ಉಪಯೋಗಿಸಿಕೊಂಡು ನಮ್ಮೆಲ್ಲರ ಜೀವನಕ್ಕೆ ಪೂರೈಸುವಂಥದ್ದು ಈ ಕ್ಷೇತ್ರ ಮಾತ್ರ. कभी आप लिस्ट बनाइए, सुबह उठते हैं तब से लेकर रात तक हम कितनी चीज़ों का, वस्तुओं का, पदार्थों का, साधनों का उपयोग करते हैं. ये सभी साधन उद्योग क्षेत्र हमें बना के देता है.
ತಾವು ಒಂದು ಬಾರಿ ಲಿಸ್ಟ್ ಮಾಡಿ, ಒಂದು ದಿನ ಲಿಸ್ಟ್ ಮಾಡಿ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಾವು ಎಷ್ಟೆಲ್ಲ ವಸ್ತುಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಸಾಕಷ್ಟು ವಸ್ತುಗಳನ್ನು, ಅವಶ್ಯಕತೆಗಳನ್ನು ಏನು ಉಪಯೋಗಿಸ್ಕೊಳ್ತೀವಿ, ನಾವು ಉಪಯೋಗಿಸಿಕೊಳ್ಳುವಂತಹ ಆ ಎಲ್ಲ ವಸ್ತುಗಳು ಸಹ ಬರುವಂಥದ್ದು ಈ ಔದ್ಯೋಗೀಕರಣದ ಕ್ಷೇತ್ರದಲ್ಲಿ. और हमारे व्यापारी भाई बहनें वो हैं जो हमें अपने गांव में, शहर में दुनिया भर की चीज़ें ला कर के उपलब्ध कराते हैं. ಇಲ್ಲಿ ಕುಳಿತಿರುವಂತಹ ವ್ಯಾಪಾರಿ ಬಂಧುಗಳು ಹಾಗೂ ಸಮಾಜದ ವ್ಯಾಪಾರಿಗಳೇನಿದ್ದಾರೆ, ಔದ್ಯೋಗೀಕರಣದ ಕ್ಷೇತ್ರದಲ್ಲಿ ಬರುವಂತಹ ಎಲ್ಲರೂ ಸಹ ಸಾಕಷ್ಟು ಶ್ರಮವಹಿಸಿ ಜಗತ್ತಿನ ನಾನಾ ಮೂಲೆಗಳಲ್ಲಿ ಸಿಗುವಂತಹ ಎಲ್ಲ ವಸ್ತುಗಳನ್ನು ತಂದು ಒಂದು ಕಡೆ ಇಟ್ಟು ನಮ್ಮೆಲ್ಲರಿಗೂ ಸಹ ಆ ವಸ್ತುಗಳನ್ನು ಪೂರೈಸ್ತಾರೆ. आज अगर हमें मैसूर में बैठे हुए सूरत की साड़ियाँ चाहिए, या नागपुर के संतरे चाहिए, या कश्मीर का एप्पल चाहिए, तो ये सब हमें कौन लाके देते हैं? आप ही व्यापारी भाई बहनें सब कुछ उपलब्ध कराते हैं. ನಾವು ಮೈಸೂರಲ್ಲಿ ಕೂತ್ಕೊಂಡು ಸೂರತ್ ಸೀರೆ ತಗೊಳ್ಬಹುದು, ನಾಗ್ಪುರದಿಂದ ಸಿಗ್ತಕ್ಕಂತಹ, ನಾಗ್ಪುರಲ್ಲಿ ಬೆಳೆಯುವಂತಹ ಸಂತ್ರ ಕಿತ್ತಳೆ ಹಣ್ಣನ್ನು ತಗೊಳ್ಬಹುದು, ಆ್ಯಪಲನ್ನು ತಗೊಳ್ಬೋದು. ಒಂದೇ ಕಡೆ ಕೂತ್ಕೊಂಡು ಮೈಸೂರಿನಂತಹ ಒಂದು ನಗರದಲ್ಲಿ ಕೂತ್ಕೊಂಡು ದೇಶದ ನಾನಾ ಕಡೆ ಬೆಳೆಯುವಂತಹ ಪ್ರಸಿದ್ಧ ಉತ್ಪನ್ನಗಳನ್ನು ನಾವು ಇಲ್ಲಿ ಒಂದು ಕಡೆ ಸವಿತೀವಿ, ಅದನ್ನು ನಾವು ಉಪಯೋಗಿಸ್ತೀವಿ ಅಂದರೆ ಕಾರಣ ವ್ಯಾಪಾರಿಗಳು. ಇದಕ್ಕೆ ಶ್ರಮ ಅಥವಾ ಈ ಒಂದು ಕ್ರೆಡಿಟ್ ಹೋಗಬೇಕಾಗಿರುವಂಥದ್ದು ವ್ಯಾಪಾರದಲ್ಲಿರುವಂತಹ ಬಂಧು ಮಿತ್ರರಿಗೆ. यही क्षेत्र बहुत बड़ी मात्रा में लोगों को रोजगार उपलब्ध कराते हैं और समाज के अनेक सामाजिक, शैक्षणिक या धार्मिक कार्यों में बहुत बड़ा योगदान देते हैं. ಸಾಮಾಜಿಕ ಕ್ಷೇತ್ರಗಳಲ್ಲಿ ಹಾಗೂ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಅತ್ಯುನ್ನತವಾಗಿರುವಂತಹ ಆದಾಯವನ್ನು, ಪ್ರತಿಯೊಬ್ಬರಿಗೂ ಸಹ ಜೀವನವನ್ನು ಕಟ್ಟಿಕೊಡುವಂತಹ ನಮ್ಮ ಸಮಾಜದ ಅಥವಾ ಜಗತ್ತಿನ ಮಹೋನ್ನತ ಕ್ಷೇತ್ರ ಅಂದರೆ ಈ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗಲಾರದು. इस क्षेत्र से जुड़े हुए आप सभी भी अपने आप में बहुत विशेष आत्माएं हैं, क्योंकि नौकरी करना सहज है, व्यापार और उद्योग करने के लिए तो हिम्मत चाहिए, साहस चाहिए, सेंस ऑफ रेस्पॉन्सिबिलिटी चाहिए. ಅದರಿಂದ ತಾವೆಲ್ಲರೂ ಕೂಡ ಈ ಒಂದು ಉದ್ಯೋಗದ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ. ಸಹೋದರಿಯವರು ಹೇಳ್ತಿದ್ದಾರೆ, ನೌಕರಿಯನ್ನು ಮಾಡುವಂಥದ್ದು, ಯಾವುದೇ ಒಂದು ವೃತ್ತಿಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಬಹಳ ಸುಲಭ. ಆದರೆ ಉದ್ಯೋಗದಲ್ಲಿ ಅಥವಾ ಯಾವುದಾದರೂ ಒಂದು ವ್ಯಾಪಾರದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ಸಾಹಸ ಬೇಕಾಗತ್ತೆ, ಶ್ರದ್ಧೆ ಬೇಕಾಗತ್ತೆ, ಮತ್ತು ನಿರಂತರವಾಗಿರುವಂತಹ ಒಂದು ಪ್ರಯತ್ನ ಬೇಕಾಗತ್ತೆ ಹಾಗೂ ಜವಾಬ್ದಾರಿ ಬೇಕಾಗತ್ತೆ. आप में परिस्थितियों को पहले से पहचान लेने की, व्यक्तियों को परख लेने की, उचित समय पर निर्णय करने की क्षमता है. ತಮ್ಮೆಲ್ಲರಿಗೂ ಸಹ ಮುಂದೆ ಬರುವಂತಹ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು, ಯಾವ ರೀತಿ ಪ್ರಾಡಕ್ಟ್ ಬೇಕು ಅಥವಾ ಮಾರ್ಕೆಟಿಂಗ್ ಯಾವುದಿದೆ ಅನ್ನುವಂಥದ್ದು ಒಂದು ಅಸಂಪ್ಷನ್ ಮಾಡ್ಕೊಳ್ಳುವಂಥದ್ದು ಅಥವಾ ಅರ್ಥ ಮಾಡ್ಕೊಳ್ಳುವಂಥದ್ದು ಅಥವಾ ಊಹಿಸ್ಕೊಳ್ಳುವಂತಹ ಶಕ್ತಿ ತಮ್ಮೆಲ್ಲರಲ್ಲೂ ಸಹ ಇರುತ್ತೆ. ಹಾಗೂ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಯಾವ ರೀತಿ ಒಂದು ನಿರ್ಣಯವನ್ನು ತಗೊಳ್ಬೇಕು, ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಹಾಗೂ ಪರಿಸ್ಥಿತಿಯನ್ನು ಪರೀಕ್ಷಿಸುವಂತಹ, ವ್ಯಕ್ತಿಯನ್ನು ಪರೀಕ್ಷಿಸುವಂತಹ ಶಕ್ತಿ ತಮ್ಮೆಲ್ಲರಿಗೂ ಕೂಡ ಇರುತ್ತೆ. और आप सभी बहुत ही मिलनसार और व्यवहार कुशल हैं. आप ग्राहकों के साथ, अपने कर्मचारियों के साथ, अपने डीलर्स के साथ अच्छा व्यवहार करना जानते हैं. ತಾವೆಲ್ಲರೂ ಕೂಡ ಕುಶಲರಾಗಿದ್ದೀರಿ, ಅತ್ಯಂತ ನುರಿತರು ಮತ್ತು ಪರಿಣಿತಿ ತಮ್ಮೆಲ್ಲರಲ್ಲೂ ಸಹ ಇದೆ ಅಂತ ಸಹೋದರಿಯವರು ಹೇಳ್ತಿದ್ದಾರೆ. ಏಕೆಂದರೆ ತಮ್ಮ ಒಟ್ಟಿಗೆ ವ್ಯವಹಾರ ಮಾಡುವಂತಹ ಗ್ರಾಹಕರ ಜೊತೆಗಾಗಿರಬಹುದು, ಡೀಲರ್ಸ್ ಜೊತೆಗಾಗಿರಬಹುದು, ಕಸ್ಟಮರ್ಸ್ ಜೊತೆ ಆಗಿರಬಹುದು, ತಾವು ಅತ್ಯಂತ ಕುಶಲತಾಪೂರ್ವಕವಾಗಿ ವ್ಯವಹಾರವನ್ನು ನಡೆಸುವಂತಹ ಒಂದು ಕ್ಷಮತೆ ಹಾಗೂ ದಕ್ಷತೆ ತಮ್ಮೆಲ್ಲರಲ್ಲಿದೆ. परंतु जब से हमारे देश में
व्यापार और उद्योग का ग्लोबलाइजेशन हुआ, प्राइवेटाइजेशन हुआ, तब से दुनिया भर की इंडस्ट्री हमारे देश में आई है और हमारे देश के व्यापार और उद्योग के सामने काफ़ी चैलेंजेस आई हैं. ಜಾಗತೀಕರಣ ಹಾಗೂ ಖಾಸಗೀಕರಣದಿಂದ ಅತ್ಯಂತ ಎತ್ತರದಲ್ಲಿರುವಂತಹ ಒಂದು ಸವಾಲುಗಳನ್ನು, ಷರತ್ತುಗಳನ್ನು ಇವತ್ತು ನಾವು ನೀವೆಲ್ಲರೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಇರುವಂತಹ ಎಲ್ಲರೂ ಕೂಡ ಎದುರಿಸುತ್ತಿರುವಂತಹ ಒಂದು ಪರಿಸ್ಥಿತಿ ಉಂಟಾಗಿದೆ. इन चैलेंजेस के बीच में और अभी भी कोरोना काल के बाद व्यापार और उद्योग क्षेत्र के सामने काफ़ी चुनौतियां आई हुई है. तो इन चुनौतियों के बीच में सफल होना एक व्यापारी अपने आप को बड़ा मुश्किल अनुभव करता है. ಕೊರೋನಾದಂತಹ ಒಂದು ಮಹಾಮಾರಿಯನ್ನು ನಾವೆಲ್ಲರೂ ಕೂಡ ಎದುರಿಸಿದ್ವಿ. ಸೊ ಇಂತಹ ಒಂದು ಸಾಂಕ್ರಾಮಿಕ ಮಹಾಮಾರಿಯ ಮಧ್ಯ ಈ ಒಂದು ಕಾಯಿಲೆಯನ್ನು ಎದುರಿಸಿ ಮತ್ತೆ ನಾವೆಲ್ಲರೂ ಕೂಡ ಸದೃಢವಾಗಬೇಕಾಗಿರುವಂತಹ ಒಂದು ಸವಾಲು, ಒಂದು ಚಾಲೆಂಜು ಇಂದು ತಮ್ಮೆಲ್ಲರ ಮುಂದೆ, ತಮ್ಮೆಲ್ಲರ ಮಧ್ಯದಲ್ಲಿದೆ. कभी गवर्नमेंट पॉलिसीज चेंज हो जाती है, कभी टैक्स रेट्स बदलते हैं, कभी योग्य कर्मचारी नहीं मिलते हैं, रॉ मटेरियल्स नहीं मिलता है. इस प्रकार से अचानक कभी मनुष्यों के द्वारा, कभी प्रकृति के द्वारा काफ़ी परिस्थितियां सामने आती है. तो इन सब के बीच सफल होने के लिए एक व्यापारी को काफ़ी मेहनत करनी पड़ती है. ಅನೇಕ ಪ್ರಕಾರದ ಸರ್ಕಾರಿ ನಿಯಮಗಳಲ್ಲಿ ಬದಲಾವಣೆಗಳು ಬರುತ್ತೆ, ಟ್ಯಾಕ್ಸ್ ನಿಯಮಗಳಲ್ಲಿ ಬದಲಾವಣೆ ಬರುತ್ತೆ, ಕರ್ಮಚಾರಿಗಳ ಸಮಸ್ಯೆಗಳು ಬರುತ್ತೆ. ಮಾನವ ನಿರ್ಮಿತವಾಗಿರುವಂತಹ ಈ ಸಮಾಜದಲ್ಲಿ ಸಾಕಷ್ಟು ಪ್ರಕಾರದ ಸಮಸ್ಯೆಗಳು, ಸವಾಲುಗಳು, ಷರತ್ತುಗಳು ಬರುತ್ತೆ. ಈ ಎಲ್ಲದರ ಮಧ್ಯದಲ್ಲಿ ಆ ಎಲ್ಲವುಗಳನ್ನು ನಿಭಾಯಿಸಿಕೊಂಡು, ನಿಗ್ರಹಿಸಿಕೊಂಡು ಮೇಲಕ್ಕೆ ನಿಲ್ಲುವಂತಹ ಒಂದು ಶ್ರಮವನ್ನು ಈ ಒಂದು ಉದ್ಯೋಗ ಕ್ಷೇತ್ರದಲ್ಲಿರುವಂತಹ ವ್ಯಾಪಾರಿಗಳು ಎದುರಿಸಬೇಕಾಗಿದೆ. हम देख रहे हैं कि आज का व्यापारी तिराहे पर खड़ा सोच में पड़ा है कि ध्यान दे तो किधर दे. ಇವತ್ತು ಸಮಸ್ಯೆ ಹೇಗಾಗಿದೆ ಅಂದರೆ ಯಾವ ಕಡೆ ಗಮನ ಕೊಡಬೇಕು, ಈ ಕಡೆ ಗಮನ ಕೊಡಬೇಕಾ, ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ನಿಂತಿರುವಂತಹ ಈ ಕ್ಷೇತ್ರದ ವ್ಯಕ್ತಿಗಳ ಒಂದು ಸಮಸ್ಯೆ ಏನಾಗಿದೆ ಅಂದರೆ ಒಂದು ಅತಂತ್ರ ಪರಿಸ್ಥಿತಿ. ಯಾವ ಕಡೆ ನಾವು ನಮ್ಮ ಗಮನವನ್ನು ಕೊಡಬೇಕು, ಯಾವ ಕಡೆ ನಮ್ಮ ಮೈಂಡನ್ನು ಫೋಕಸ್ ಮಾಡಬೇಕು ಅನ್ನುವಂತಹ ಒಂದು ಪರಿಸ್ಥಿತಿ ಇವತ್ತು ಎದುರಾಗಿದೆ. टेक्नोलॉजी एडवांसमेंट इतना है कि आज जो बिजनेस सफल है वो कल फेल हो जाता है, क्योंकि उससे बढ़कर और बेहतर चीज़ें टेक्नोलॉजी के द्वारा निकल आती हैं. ಟೆಕ್ನಾಲಜಿಯ ಒಂದು ಸಮಸ್ಯೆಯನ್ನು ಕೂಡ ಎದುರಿಸಬೇಕಾಗತ್ತೆ. ಯಾಕೆಂದರೆ ಇವತ್ತು ಬಂದಿರುವಂತಹ ವಸ್ತುಗಳನ್ನು ನಾಳೆ ರಿಜೆಕ್ಟ್ ಮಾಡ್ತಾರೆ, ನಾಳೆ ಇನ್ನೊಂದು ಥರದ ವಸ್ತುಗಳನ್ನು ಒಂದು ಯಾಂತ್ರಿಕ ಜಗತ್ತಿನ ಮೂಲಕ ಮಾರುಕಟ್ಟೆಗೆ ತರಲಾಗತ್ತೆ. ಈ ಎಲ್ಲ ಒಂದು ಸಮಸ್ಯೆಗಳನ್ನು ಇಂತಹ ಒಂದು ತೊಯ್ದಾಟದಲ್ಲಿ ಅಥವಾ ಹೊಯ್ದಾಟದಲ್ಲಿ ಈ ಒಂದು ಕ್ಷೇತ್ರ ಮುಂದುವರ್ಕೊಂಡು ಹೋಗಬೇಕಾಗಿರುವಂತಹ ಒಂದು ಪರಿಸ್ಥಿತಿ ಎದುರಿನಲ್ಲಿದೆ. बिजनेस इंडस्ट्री के फील्ड में इतना ग्लोबल कंपटीशन का वातावरण है कि एक व्यापारी को सफल होने के लिए काफ़ी मेहनत करनी पड़ती है, काफ़ी माइंड टाइम लगाना पड़ता है. ಈ ಜಾಗತಿಕ ಸ್ಪರ್ಧೆಯ ಮಧ್ಯದಲ್ಲಿ ಇದ್ಕೊಂಡು ಒಬ್ಬ ವ್ಯಾಪಾರಿ ತನ್ನ ವ್ಯಾಪಾರಿ ಕ್ಷೇತ್ರವನ್ನು, ತನ್ನ ಜೀವನವನ್ನು ಸಫಲ ಮಾಡ್ಕೊಳ್ಬೇಕಂದ್ರೆ ತನ್ನ ಸಾಕಷ್ಟು ಸಮಯವನ್ನು, ಶಕ್ತಿಯನ್ನು ಇಟ್ಕೊಂಡು ಮುಂದೆ ಹೋಗಬೇಕಾಗತ್ತೆ. ಹಾಗೂ ಜಾಗತಿಕ ಮಟ್ಟದಲ್ಲಿ ಬರುವಂತಹ ಸ್ಪರ್ಧೆಗಳನ್ನು ಎದುರಿಸಬೇಕಾಗತ್ತೆ. जब वो व्यापार के प्रति फोकस हो जाता है तो दूसरी ओर
फैमिली नाराज होती है कि आप तो घर में ध्यान ही नहीं देते हैं, हमें टाइम ही नहीं देते। ವ್ಯಾಪಾರಿಗಳು ವ್ಯಾಪಾರದ ಕಡೆಗೆ ಗಮನವನ್ನು ಕೊಟ್ಟಾಗ ಬರೀ ಅವ್ರದ್ದು ಶಾಪಿಂಗು, ಬಿಸ್ನೆಸ್ಸು, ಪ್ರೊಡಕ್ಷನ್ನು, ಡಿಮ್ಯಾಂಡ್ಸು, ಬರೀ ಇದ್ರ ಕಡೆ ಗಮನ ಕೊಟ್ಟಾಗ ಮನೆಯವ್ರು ಕಂಪ್ಲೇಂಟ್ ಮಾಡ್ತಾರೆ, ನಿಮಗೆ ನಮ್ಮ ಮೇಲೇನು ಗಮನನೇ ಇಲ್ವಾ, ನಮ್ಮ ಕಡೆ ನೀವು ಗಮನನೇ ಕೊಡಲ್ವಾ, ನಮ್ಮನ್ನು ನೋಡ್ಕೊಳ್ಳೋದೇ ಇಲ್ವಾ ನೀವು ಅಂತ ಆಲ್ಮೋಸ್ಟ್ ಮನೆ ಕಡೆಯಿಂದ ಕಂಪ್ಲೇಂಟ್ ಬರುತ್ತೆ ತಾನೇ ಕಂಪ್ಲೇಂಟು? वो कहता है कि मैं फैमिली के लिए ही तो दिन रात कमा रहा हूँ, आपके लिए ही तो मेहनत कर रहा हूँ, लेकिन परिवार को सिर्फ पैसे नहीं चाहिए, आप चाहिए, आपका प्यार चाहिए। तो पारिवारिक संबंधों में भी नाराजगी आ जाती है। ಆಗ ವ್ಯಾಪಾರದಲ್ಲಿರುವಂಥವ್ರು ಮಾಲೀಕರು ಹೇಳ್ತಾರೆ, ಅಲ್ಲ ನಾನು ಅಂಗಡಿ ನಡೆಸ್ತಾ ಇರೋದೇ ನಿಮಗೋಸ್ಕರ ಅಲ್ವಾ, ಹಗಲು ರಾತ್ರಿ ಸಂಪಾದನೆ ಮಾಡ್ತಾ ಇರೋದೇ ನಿನಗೋಸ್ಕರ ಅಲ್ವಾ, ಹೊರಗಡೆ ದುಡಿತಾ ಇರೋದೇ ನಿಮಗೋಸ್ಕರ ಅಲ್ವಾ ಅಂತ. ಮನೆಯವರು ಹೇಳ್ತಾರೆ, ನಮ್ಮ ಜೀವನಕ್ಕೆ ಬರೀ ಹಣ ಮಾತ್ರ ಸಾಲದು, ಆದರೆ ನೀವು ಬೇಕು, ನಿಮ್ಮ ಪ್ರೀತಿ ಬೇಕು, ನೀವು ನಮ್ಮ ಜೊತೆಗಿರಬೇಕು ಅಂತ ಅವ್ರು ಇಷ್ಟಪಡ್ತಾರೆ. ಸೊ ಅದು ಸತ್ಯ, ಇದು ಸತ್ಯ. ಈ ಎರಡನ್ನೂ ಸಹ ಸಮತೋಲನವಾಗಿಟ್ಕೊಂಡು ಹೋಗಬೇಕಾಗಿರುವಂತಹ ಒಂದು ಪರಿಸ್ಥಿತಿ ತಮ್ಮೆಲ್ಲರಿಗೂ ಸಹ ಇರುತ್ತೆ. व्यापार और परिवार को संभालने में एक व्यापारी अपने आप को तो भूल ही जाता है, वो अपनी फिजिकल हेल्थ के प्रति भी समय नहीं दे पाता है और वो अपनी आत्मा उन्नति, सेल्फ डेवलपमेंट के लिए भी समय नहीं दे पाता है. ಸೊ ವ್ಯಾಪಾರದ ಕ್ಷೇತ್ರದಲ್ಲಿರುವಂಥವ್ರು ವ್ಯಾಪಾರ ಮತ್ತು ಪರಿವಾರ ಎರಡನ್ನೂ ಸಹ ಸಮತೋಲನೆಯಿಂದ ತೆಗೆದುಕೊಂಡು ಹೋಗಬೇಕಾಗತ್ತೆ. ಸೊ ಇದ್ರ ಮಧ್ಯದಲ್ಲಿ ಏನಾಗುತ್ತೆ ಅಂದರೆ ವ್ಯಾಪಾರಿಗಳು ತಮ್ಮನ್ನಂತೂ ತಾವು ಕಂಪ್ಲೀಟ್ ಮರ್ತ್ಕೊಂಡು ಬಿಡ್ತಾರೆ, ತಮ್ಮ ಆರೋಗ್ಯದ ಕಡೆ ಗಮನ ಇಲ್ಲ ಅಲ್ವಾ. ಅಂಗಡಿ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಅನೇಕರಿಗೆ ಅನುಭವ ಇದೆ, ಪಾಪ ಟೈಮ್ಲಿ ಅವ್ರೇನು ಊಟ ಮಾಡಬೇಕು, ಊಟ ತಿಂಡಿ ಮಾಡಬೇಕು, ಊಟ ತಿಂಡಿ ಮಾಡೋಕ್ಕಾಗಲ್ಲ. ಈ ಥರದ ಅನೇಕ ಒಂದು ದೈನಂದಿಕ ಸಮಸ್ಯೆಗಳಲ್ಲಿ ಪರಿವಾರ ಮತ್ತು ತಮ್ಮ ವ್ಯಕ್ತಿತ್ವ ಸ್ವ ಉನ್ನತಿ ಮಾಡ್ಕೊಳ್ಳುವಂಥದ್ರಲ್ಲಿ, ಸ್ವಜೀವನದ ಸಮತೋಲನೆಯನ್ನು ಮಾಡ್ಕೊಳ್ಳುವಂಥದ್ರಲ್ಲಿ ಅನೇಕ ಬಾರಿ ಜಾರ್ತಾರೆ ಅಥವಾ ಅದರಲ್ಲಿ ಒಂದು ಅಸಂತುಲನೆಯನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. जब आप अपना बिजनेस कैरियर शुरू करते हैं तो सोचते हैं कि दिन रात मेहनत करो, दिन रात लग जाओ इसमें. वो अपनी आधी जिंदगी हेल्थ को भी छोड़कर वेल्थ कमाने में लग जाता है और फिर पीछे की आधी जिंदगी क्या करता है, कमाई हुई वेल्थ, गंवाई हुई हेल्थ पाने के लिए दवाइयों में खर्च करता है. ये आज के व्यापारी की लाइफस्टाइल बन गई है. ಈ ಒಂದು ಬಿಸ್ನೆಸ್ ಕೇರಿಯರನ್ನು ಶುರು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಯೋಚನೆ ಮಾಡ್ತಾರೆ, ಒಬ್ಬ ವ್ಯಾಪಾರಿ ಆಗಿರುವಂಥವ್ರು ಚೆನ್ನಾಗಿ ಹಣ ಸಂಪಾದನೆ ಮಾಡಬೇಕು. ಎಷ್ಟು ಚೆನ್ನಾಗಿ ಹಣ ಸಂಪಾದನೆ ಮಾಡಬೇಕು, ಸಮಯಕ್ಕೇನು ಊಟ ಮಾಡಬೇಕು, ಅಟ್ಲೀಸ್ಟ್ 3 ಹೊತ್ತು ಊಟ ಅಲ್ವಾ, ಆ ಊಟನೂ ಸಹ ಬದಿಗಿಟ್ಟು ಅದ್ರ ಕಡೆನೂ ಕೂಡ ಗಮನ ಕೊಡದೆ ತಮ್ಮ ಆರೋಗ್ಯದ ಕಡೆಗೆ ಏನು ಗಮನ ಕೊಡಬೇಕು, ಆರೋಗ್ಯವನ್ನು ಕೂಡ ಕಡೆಗಣಿಸ್ಬಿಟ್ಟು ಸಂಪತ್ತನ್ನು ಶೇಖರಣೆ ಮಾಡ್ಕೊಳ್ತಾರೆ. ಸೊ ಸಂಪತ್ತನ್ನು ಶೇಖರಣೆ ಮಾಡಿಕೊಂಡು ಯಾವಾಗ ಆರೋಗ್ಯ ಕೈ ಕೊಡುತ್ತೆ, ವೆಲ್ತ್ ಸಂಪಾದನೆ ಆಯಿತು, ಬೇಕಾದಷ್ಟು ಸಂಪತ್ತು ಬಂತು, ದುಡ್ಡು ಬಂತು, ಬ್ಯಾಲೆನ್ಸ್ ಜಾಸ್ತಿ ಆಯಿತು, ಬಟ್ ಆರೋಗ್ಯ ಕೈ ಕೊಡ್ತು. ಯಾವಾಗ ಆರೋಗ್ಯ ಕೈ ಕೊಟ್ಟಿರುತ್ತೋ ಆಗ ಯೋಚನೆ ಮಾಡ್ತಾರೆ, ಸಂಪಾದನೆ ಮಾಡಿರುವಂಥ ಎಲ್ಲ ಸಂಪತ್ತನ್ನು ಕಳ್ಕೊಂಡಿರುವಂಥ ಆರೋಗ್ಯವನ್ನು ಪಡ್ಕೊಳ್ಳೋದಕ್ಕಾಗಿ ಖರ್ಚು ಮಾಡಬೇಕಾಗತ್ತೆ. इस प्रकार की लाइफस्टाइल में स्टाइल ही ज़्यादा है, बाकी लाइफ तो कुछ रहा ही नहीं. ಜೀವನನೇ ಏನು ಉಳಿದಿಲ್ಲ ಅಲ್ಲ, ಇದು ಹಕೀಕತ್ತಲ್ಲ, ಸತ್ಯ ಅಲ್ವಾ ಇದು. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಆದ್ಮೇಲೆ ಇದು ಪ್ರತಿನಿತ್ಯ ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಅನುಭವ ಆಗ್ತಾ ಇದೆ. ಸೊ ಇಂತಹ ಒಂದು ಹಂತದಲ್ಲಿ, ಈ ಒಂದು ಘಟ್ಟದಲ್ಲಿ ನಾವೆಲ್ಲರೂ ಕೂಡ ನಿಂತಿದ್ದೀವಿ. कोरोना काल में ये बात बहुत अच्छी तरह से सबके सामने स्पष्ट हो गई कि जिन्हों में फिजिकल इम्यूनिटी थी और जिन्हों में स्पिरिचुअल इम्यूनिटी थी, मन से जो मजबूत थे और तन से मजबूत थे, वो ही इस कोरोना की परिस्थिति को सहज पार कर सके.
ಕೊರೋನಾ ನಮ್ಮೆಲ್ಲರಿಗೂ ಸಹ ಜೀವನದ ಬದುಕಿನ ಒಂದು ಅದ್ಭುತವಾಗಿರುವಂತಹ ಪಾಠವನ್ನ ಕಲಿಸ್ಬೋಯ್ತು. ಯಾರ ಜೀವನದಲ್ಲಿ ಈ ಒಂದು ಸ್ಪಿರಿಚುವಲ್ ಇಮ್ಯುನಿಟಿ ಇತ್ತು, ಫಿಸಿಕಲ್ ಇಮ್ಯುನಿಟಿ ಇತ್ತು, ರೋಗ ನಿರೋಧಕ ಶಕ್ತಿ ಯಾರ ಜೀವನದಲ್ಲಿ ಇತ್ತು, ಅಂಥವರು ಈ ಒಂದು ಮಹಾಮಾರಿಯಿಂದ ಅಥವಾ ಈ ಒಂದು ಸಾಂಕ್ರಾಮಿಕ ಕಾಯಿಲೆ ಏನು ಒಂದು ಸವಾಲನ್ನು ಕೊಡ್ತು, ಆ ಸವಾಲನ್ನು ಎದುರಿಸೋದ್ರಲ್ಲಿ ಅವರು ಸಕ್ಷಮರಾದರು. फिजिकल इम्यूनिटी के साथ साथ मन की मजबूती, बुद्धि की स्थिरता, आंतरिक आत्मशक्ति भी बहुत ज़रूरी हो गई, क्योंकि जिनको वो बीमारी नहीं हुई वो केवल चिंता और भय से भी टेंशन और डिप्रेशन में चले. ನಾವೆಲ್ಲರೂ ಕೂಡ ಗಮನಿಸಿದ್ವಿ ಆದ್ಮೇಲೆ ಈ ಒಂದು ಕಾಯಿಲೆಯ ಸಂದರ್ಭದಲ್ಲಿ ಅನೇಕರು ಚಿಂತೆಯಿಂದ, ಗಾಬರಿಯಿಂದ, ಆತ್ಮಬಲ ಇಲ್ಲದ ಕೊರತೆಯಿಂದ ಅನೇಕರು ತಮ್ಮ ಪ್ರಾಣವನ್ನ ಕಳ್ಕೊಳ್ತಾರೆ. ಹಾಗಾಗಿ ನಮ್ಮ ಸುಂದರವಾಗಿರುವಂತಹ ಜೀವನದ ನಿರೂಪಣೆಯನ್ನು ನಾವು ಮಾಡ್ಕೊಳ್ಬೇಕು ಅಂದರೆ ನಮಗೆ ಆತ್ಮಬಲ ಬೇಕು, ಹಾಗೂ ಮನಸ್ಸು ಸ್ಥಿರವಾಗಿರಬೇಕು, ಬುದ್ಧಿನೂ ಕೂಡ ನಮ್ಮದು ಸ್ಥಿರವಾಗಿರಬೇಕು. ನಮ್ಮ ಕಡೆಗೆ ನಮಗೆ ಸ್ವಲ್ಪ ಹೊತ್ತಾದರೂ ಕೂಡ ಗಮನ ಇರಬೇಕು. ಆಗ ಮಾತ್ರ ಸ್ಪಿರಿಚುವಲ್ ಇಮ್ಯುನಿಟಿಯನ್ನು ನಾವು ತಂದ್ಕೊಳ್ಳೋದಕ್ಕೆ ಸಾಧ್ಯ. बिजनेस पर भी काफ़ी असर आई कोरोना काल में, और पहले समय ही नहीं था और फिर समय ही समय था, पर उस समय को सफल करने की क्षमता कि हम अपने आप को फिजिकल और मेंटली पावरफुल करें, वो अभ्यास न होने के कारण उस टाइम को भी सफल नहीं कर पाए कहीं. ಮೊದಲು ಹೇಳ್ತಾ ಇದ್ರು ಸಮಯನೇ ಇಲ್ಲ ಅಂತ. ಸಮಯ ಇಲ್ಲದೆ ಇರೋದೇ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಆಮೇಲೆ ಕೊರೋನಾ ಟೈಮ್ನಲ್ಲಿ ಎಲ್ರಿಗೂ ಕೂಡ ಹ್ಯಾಂಡ್ಫುಲ್ ಟೈಮ್ ಇತ್ತು ಅಲ್ವಾ, ತುಂಬ ಟೈಮ್ ಇತ್ತು. ಸೊ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸಹ ಟೈಮ್ ಇತ್ತು. ಆ ಒಂದು ಟೈಮನ್ನು ನಾವು ಹೇಗೆ ಸಫಲ ಮಾಡ್ಕೊಳ್ಬೇಕು, ಹೇಗೆ ಅದನ್ನು ನಾವು ಪ್ರಾಪರ್ ಆಗಿ ಚಾನಲೈಸ್ ಮಾಡ್ಕೊಳ್ಬೇಕು ಅಥವಾ ಯುಟಿಲೈಸ್ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ಸಂತುಲನೆಯನ್ನು ಆ ಒಂದು ಸಮಯದಲ್ಲಿ ಅನೇಕರು ಕಳ್ಕೊಂಡ್ರು. ಸೊ ಈ ರೀತಿ ಇರುವಂತಹ ಸಮಯವನ್ನು ನಾವು ಯಾವ ರೀತಿ ಸದುಪಯೋಗ ಮಾಡ್ಕೊಳ್ಬೇಕು ಅನ್ನುವಂತಹ ತಿಳುವಳಿಕೆ ಆದ್ಮೇಲೆ ಪ್ರತಿಯೊಬ್ಬರಿಗೂ ಸಹ ಬಹಳ ಮುಖ್ಯವಾಗಿ ಬೇಕಾಗತ್ತೆ. विद्यालय से जुड़े हुए लाखों व्यापारी भाई बहनें जो नियमित रूप से ईश्वरीय ज्ञान और राजयोग का अध्ययन करते हैं, उनके अनुभवों से इस बात को हम लोगों ने महसूस किया कि आध्यात्मिकता और राजयोग हमारी आंतरिक आत्मस्थिति का विकास करते हैं, हमारे अंदर अनेक गुण और शक्तियों को धारण करवाते हैं, तो परिस्थितियों को फेस करना सहज हो जाता है. ಈಶ್ವರ ವಿಶ್ವವಿದ್ಯಾಲಯದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರುವಂತಹ ಅನೇಕ ವ್ಯಾಪಾರಿ ಬಂಧುಗಳು, ವ್ಯಾಪಾರಿ ಸಹೋದರಗಳನ್ನು ನಾವು ನೋಡ್ತೀವಿ. ಸೊ ಅವರಿಂದ ನಮಗೆ ಕಲಿಯೋದಕ್ಕೆ ಸಿಕ್ತು, ಅವರಿಂದ ಎಲ್ಲರಿಗೂ ಸಹ ಇದು ಅರಿವಾಯಿತು. ನಮ್ಮ ಜೀವನದಲ್ಲಿ ಸಮಯದ ಒಂದು ಸರಿಯಾಗಿರುವಂತಹ ಉಪಯೋಗವನ್ನು ಮಾಡ್ಕೊಳ್ಬೇಕು ಅಂದರೆ ಅಲ್ಲಿ ಅತ್ಯಂತ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆತ್ಮವಿಕಾಸ ಅಥವಾ ಆತ್ಮ ಉನ್ನತಿ ಅಥವಾ ಆತ್ಮದ ಅರಿವು. ಇದು ಇದ್ದಾಗ ಮಾತ್ರ ನಮ್ಮ ಜೀವನವನ್ನು ನಾವು ಸಫಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. व्यापार में सफलता हम किसको कहते हैं? एक व्यापारी सफलता को किस आधार से मेजर करता है? आप सब तो अनुभवी बैठे हैं ना, कौन सी बात सामने रखते हैं जिसके आधार से आप समझते हैं कि हम सफल हैं? ಸಫಲ ವ್ಯಾಪಾರಿಯ ಮಾನದಂಡ ಏನು? ಯಾರನ್ನ ತಾವು ಸಫಲ ವ್ಯಾಪಾರಿ ಅಂತ ಹೇಳಬಹುದು, ಹೇಳ್ತೀರಾ ಅಂತ ಸಹೋದರಿಯರು ತಮ್ಮೆಲ್ಲರಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ. ಹೇಳಿ. प्रॉफिट के आधार से ही आप समझते हैं ना कि आर्थिक रूप से जितनी प्रॉफिट होती है तो हम सफल हैं. हमें यहाँ सफलता की डेफिनेशन को थोड़ा रीडिफाइन करने की आवश्यकता है, क्योंकि मानव जीवन केवल आर्थिक दृष्टि से नहीं चलता है. ಈ ಒಂದು
ಮಾನದಂಡ ಏನಿದೆ, ಒಬ್ಬ ಸಫಲ ವ್ಯಾಪಾರಿಯ ಮಾನದಂಡ ತಾವೆಲ್ಲರೂ ಕೂಡ ತಿಳ್ಕೊಂಡಿರೋ ಹಾಗೆ ಕೇವಲ ಪ್ರಾಫಿಟ್ ಅಥವಾ ಬೆನಿಫಿಟ್ ಏನಾಗುತ್ತೆ, ಆರ್ಥಿಕವಾಗಿ ಸಿಗುವಂತಹ ಲಾಭ ಒಂದು ಮಾತ್ರ ಮುಖ್ಯವಲ್ಲ. ನಾವೆಲ್ಲರೂ ಕೂಡ ಇಂದು ಆ ಒಂದು ಡೆಫಿನೇಷನ್ ಏನಿದೆ ಅದನ್ನು ಸ್ವಲ್ಪ ರಿಫೈನ್ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇದೆ. ಜೀವನದಲ್ಲಿ ಕೇವಲ ಆರ್ಥಿಕ ಸ್ಥಿತಿ ಅಥವಾ ಆರ್ಥಿಕ ಸಮೃದ್ಧಿ ಒಂದೇ ಸಫಲ ವ್ಯಕ್ತಿತ್ವದ ಮಾನದಂಡ ಅಲ್ಲ. आध्यात्मिक ज्ञान हमें समझाता है कि हम केवल भौतिक शरीर नहीं हैं जो केवल भौतिक पोषण से जीवन चल जाए. हमारा अस्तित्व आध्यात्मिक चैतन्य शक्ति आत्मा और शरीर से बना हुआ है. ಕೇವಲ ನಮ್ಮನ್ನು ನಾವು ಒಂದು ಭೌತಿಕವಾಗಿರುವಂತಹ ಶರೀರ ಅಂತ ತಿಳ್ಕೊಳ್ಳುವಂಥದ್ದಲ್ಲ. ಶರೀರ ಆಗಿರುವಂಥದ್ದು ಭಲೆ ಭೌತಿಕ ವಸ್ತುಗಳಿಂದ ಆದರೂ ಕೂಡ ಈ ಭೌತಿಕವಾಗಿರುವಂತಹ ಶರೀರದಲ್ಲಿ ಒಂದು ಚೈತನ್ಯವಾಗಿರುವಂತಹ ಆತ್ಮಶಕ್ತಿ ಇದೆ. ಸೊ ಆತ್ಮಶಕ್ತಿಯ ಅರಿವನ್ನು ನಾವೆಲ್ಲರೂ ಕೂಡ ಮಾಡಿಕೊಳ್ಳುವಂಥದ್ರ ಅವಶ್ಯಕತೆ ಇದೆ. इसलिए हमें केवल हवा पानी खुराक, केवल रोटी कपड़ा मकान नहीं चाहिए, परंतु हमें उनके साथ साथ जीवन में सच्ची शांति चाहिए, निस्वार्थ प्यार चाहिए, हमें सच्चा आनंद चाहिए, हमें आत्मा में शक्ति चाहिए. ये भी हमारी आवश्यकता है जो केवल योग से आध्यात्मिक ज्ञान से हम परिपूर्ण कर सकते हैं. ಕೇವಲ ನಮ್ಮ ಜೀವನಕ್ಕೆ ಆಹಾರ ಪಾನೀಯಗಳು ಸಾಧನಗಳು ಮನೆ ಈ ವಸ್ತುಗಳು ಮಾತ್ರ ಮುಖ್ಯವಲ್ಲ ಆತ್ಮೀಯರೇ. ಇದೆಲ್ಲದರ ಹೊರತಾಗಿಯೂ ಸಹ ನಮಗೆ ಇನ್ನೂ ಬೇಕು ನಮ್ಮ ಜೀವನಕ್ಕೆ, ಸಫಲ ಜೀವನಕ್ಕೆ. ಅದಾಗಿದೆ ಶಾಂತಿ, ಪ್ರೀತಿ, ಶಕ್ತಿ ಮತ್ತು ಜ್ಞಾನ. ಇದೆಲ್ಲವೂ ಕೂಡ ನಮಗೆ ಸಿಗುವಂಥದ್ದು ಈಶ್ವರೀಯ ಜ್ಞಾನ ಮತ್ತು ಈಶ್ವರನ ಧ್ಯಾನ. ಇದೆಲ್ಲದರಿಂದ ಮಾತ್ರ ನಮ್ಮ ಜೀವನದಲ್ಲಿ ಇವುಗಳನ್ನು ನಾವು ಅನುಭವ ಮಾಡೋದಕ್ಕೆ ಸಾಧ್ಯವಾಗುತ್ತೆ. मैं आपसे पूछना चाहूँगी कि दुनिया में ऐसा कौन सा बिजनेस है जिसमें सदा लाभ ही लाभ होता है, सफलता ही सफलता मिलती है, कभी भी नुकसान नहीं होता है? ऐसा कोई बिजनेस है? ತಮ್ಮೆಲ್ಲರಲ್ಲಿ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಕೇವಲ ಸದಾ ಲಾಭವೇ ಲಾಭ ಸಿಗುವಂತಹ, ಸದಾ ಸಫಲತೆಯೇ ಸಫಲತೆ ಸಿಗುವಂತಹ ಯಾವುದಾದ್ರೂ ಅಂತಹ ಒಂದು ಉದ್ಯೋಗ ಇದೆನಾ? है कोई ऐसा बिजनेस? ऐसा कोई बिजनेस नहीं है, क्योंकि दुनिया का खेल ही सुख दुख लाभ हानि मान अपमान जय पराजय का ही बना हुआ है. ಯಾಕೆಂದರೆ ಯಾವುದೂ ಸಹ ಅಂತಹ ಒಂದು ಉದ್ಯೋಗ ಇಲ್ಲ ಆದ್ಮೇಲೆ. ಏಕೆಂದರೆ ಈ ಒಂದು ಜಗತ್ತಿನ ಆಟ ಏನು ಅಂದರೆ ಸೋಲು ಗೆಲುವು, ಲಾಭ ನಷ್ಟ, ತಿರಸ್ಕಾರ ಪುರಸ್ಕಾರ, ನಿಂದ ಸ್ತುತಿ, ಇದೆಲ್ಲದರ ಒಂದು ಸಮ್ಮಿಶ್ರಣ ಈ ಜೀವನದ ಆಟ ಮತ್ತು ಜಗತ್ತಿನ ನಾಟಕ. लाभ हुआ, खुश हो गए, बहुत एंजॉय करने लगे, बहुत भौतिकवादी भोगवादी बन गए. नुकसान हुआ तो डिप्रेस हो गए, टेंस हो गए. इसको सफल व्यापारी नहीं कहेंगे. ಸಫಲ್ ವ್ಯಾಪಾರಿಯ ಒಂದು ಡೆಫಿನೇಷನ್ ಅನ್ನು ರಿಫೈನ್ ಮಾಡಿ ಸಹೋದರರು ತಿಳಿಸ್ತಾ ಇದ್ದಾರೆ. ಲಾಭ ಆಯಿತು, ತುಂಬ ಲಾಭ ಆಯಿತು, ಭೋಗವಾದಿಗಳಾಗ್ತೀವಿ, ತುಂಬ ಸಂತೋಷ ಪಡ್ತೀವಿ, ಗುಟ್ಟಾಗಿ ಆ ಸಂತೋಷ ಅನುಭವಿಸ್ಬಿಡ್ತೀವಿ, ಏಕೆ ಲಾಭ ಆಗಿರುತ್ತಲ್ಲ. ಸೊ ಲಾಭ ಆಗಿರುವಂತಹ ಸಂತೋಷವನ್ನು ನಾವು ಯಾರಿಗೂ ಹೇಳದೆ ಹಂಚ್ಕೊಳ್ತೀವಿ, ಜೊತೆಗೆ ಖುಷಿ ಪಡ್ತೀವಿ. ಸಪೋಸ್ ಏನಾದರೂ ನಷ್ಟ ಆಯಿತು, ಲಾಸ್ ಆಯಿತು ಅಂದರೆ ಡಿಪ್ರೆಷನ್ನಿಗೆ ಹೊರಟೋಗುವಂಥದ್ದು, ಟೆನ್ಸ್ ಮಾಡ್ಕೊಳ್ತಕ್ಕಂಥದ್ದು, ಬೇಜಾರಾಗುವಂಥದ್ದು ಇದು ಆಗತ್ತೆ. ಆದರೆ ಆಗಬಾರ್ದು. ಸಫಲ ವ್ಯಾಪಾರಿಯ ಲಕ್ಷಣಗಳು ಇದು ಅಲ್ಲ. सफल वो है जो लाभ हानि जय पराजय सफल असफल दोनों परिस्थितियों में जो संतुलित और स्वस्थ रह सकते हैं उसको सफल कहेंगे.
ಎರಡೂ ಪರಿಸ್ಥಿತಿಗಳು ಜೀವನದಲ್ಲಿ ಏರಿಳಿತಗಳು ಅಥವಾ ಏರುಪೇರುಗಳು ಏನು ಬರುತ್ತೆ, ಈ ಎರಡೂ ಏರುಪೇರುಗಳ ಮಧ್ಯದಲ್ಲಿ ನಮ್ಮನ್ನು ನಾವು ಮಾನಸಿಕವಾಗಿ ಸ್ವಸ್ಥವಾಗಿಟ್ಕೊಳ್ತಕ್ಕಂಥದ್ದು, ಸಂತುಲನ ಸ್ಥಿತಿಯಲ್ಲಿ ನಮ್ಮನ್ನು ನಾವು ಇಟ್ಕೊಳ್ತಕ್ಕಂಥದ್ದು ಸಫಲ ವ್ಯಾಪಾರಿಯ ಲಕ್ಷಣವಾಗಿದೆ. तो आध्यात्मिक ज्ञान हमें यही सिखाता है. देखो श्रीमद् भगवद गीता का मुख्य संदेश कौन सा है? कि दोनों परिस्थितियों में अपनी प्रज्ञा को, अपने विजडम को स्थिर रखना है, स्थित प्रज्ञ रहना है. उसके लिए ही रोज हमें योग अभ्यास करने की आवश्यकता है. जो राजयोग यहाँ सिखाया जाता है वो मानसिक शुद्धिकरण, सशक्तिकरण और संतुलन के लिए ही सिखाया जाता है. ಭಗವದ್ಗೀತೆಯ ಸಂದೇಶವೂ ಕೂಡ ಇದೇ ಆಗಿದೆ. ಜೀವನದ ಏರಿಳಿತಗಳ ಮಧ್ಯದಲ್ಲಿ ನಮ್ಮ ಒಂದು ಪ್ರಜ್ಞೆಯನ್ನು ನಾವು ಹೇಗೆ ಸ್ಥಿತ ಇಟ್ಕೊಳ್ಬೇಕು, ಸ್ಥಿತ ಪ್ರಜ್ಞಾ ಸ್ಥಿತಿಯನ್ನು ನಾವು ಯಾವ ರೀತಿ ತಂದ್ಕೊಳ್ಬೇಕು ಅಂತ ಹೇಳುತ್ತೆ. ಸೊ ಆ ಒಂದು ವಿಚಾರವನ್ನೇ ಶಿಕ್ಷಣದ ಮೂಲಕ ಈಶ್ವರ ವಿಶ್ವವಿದ್ಯಾಲಯ ಪ್ರತಿಯೊಬ್ಬರಿಗೂ ಸಹ ಕೊಡುಮಾಡ್ತಕ್ಕಂಥದ್ದು. ಯಾವುದರಿಂದ ನಮ್ಮೆಲ್ಲರ ಜೀವನದಲ್ಲಿ ಆ ಒಂದು ವಿಶೇಷವಾಗಿರುವಂತಹ ಆಧ್ಯಾತ್ಮಿಕ ಶಿಕ್ಷಣ ಮತ್ತು ಸಶಕ್ತೀಕರಣ ಹಾಗೂ ಮಾನಸಿಕ ಶಕ್ತಿ ನಮ್ಮೆಲ್ಲರಿಗೂ ಸಹ ಪ್ರಾಪ್ತಿಯಾಗತ್ತೆ ಈಶ್ವರೀಯ ಶಿಕ್ಷಣದಿಂದ. सफल व्यापारी वो है जो अपनी सफलताओं को अन्य के साथ बांटते हैं, जो केवल खुद भोगते हैं अपनी सिद्धियों को, प्राप्तियों को. उसमें इतना आनंद नहीं है जितना आप औरों के लिए थोड़ा भी कुछ करते हैं तो आपको बहुत सेटिस्फैक्शन मिलता है, बहुत प्रसन्नता जीवन में आती है. ನಮಗೆ ಸಿಕ್ಕಿರುವಂತಹ ಸಿದ್ಧಿಗಳನ್ನು ಅಥವಾ ಪ್ರಾಪ್ತಿಗಳನ್ನು, ನಮಗೆ ಸಿಕ್ಕಿರುವಂತಹ ಸಫಲತೆಯನ್ನು ಅಥವಾ ಲಾಭವನ್ನು ನಮ್ಮಷ್ಟಕ್ಕೆ ನಾವು ಅನುಭವಿಸೋದು ಅಲ್ಲ ಆತ್ಮೀಯರೇ. ನಮಗೆ ಸಿಕ್ಕಿರುವಂಥದ್ದನ್ನು ನಾವು ಬೇರೆಯವ್ರಿಗೂ ಕೂಡ ಹಂಚಬೇಕು. ಎಷ್ಟು ನಾವು ಹಂಚ್ತೀವೋ ಅಷ್ಟು ನಮ್ಮಲ್ಲಿ ಆತ್ಮತೃಪ್ತಿ ಅನ್ನುವಂಥದ್ದು ಹೆಚ್ಚುತ್ತೆ. ಸೊ ಆತ್ಮತೃಪ್ತಿಯನ್ನು ತಂದು ಕೊಡುವಂತಹ ಕೆಲಸವನ್ನು ಇಲ್ಲಿಯ ಒಂದು ಧ್ಯಾನ, ಮಾನಸಿಕ ಶುದ್ಧೀಕರಣದ ಕಾರ್ಯವನ್ನು ಇಲ್ಲಿ ಮಾಡಲಾಗತ್ತೆ. उपनिषद में यही शिक्षा दी गई है कि तेन त्यक्तेन भुंजिता, तुम उसका त्याग कर उसका आनंद लो. अगर थोड़ा भी हम देश के लिए, समाज के लिए, प्रकृति के लिए कुछ अच्छा करते हैं तो हमें उसमें बहुत सुख और आनंद महसूस होता है. ಉಪನಿಷತ್ತು ಕೂಡ ಹೇಳುವಂತಹ ಒಂದು ಸಾರ, ಉಪನಿಷತ್ತದ ಸಾರ ಅಥವಾ ತಿರುಳು ಸಂದೇಶ ನಮಗೇನು ಅಂದರೆ, ನಮಗೇನು ಸಿಗುತ್ತೋ ಸಿಗುವಂಥದ್ದನ್ನು ನಾವು ಸಮಾಜಕ್ಕಾಗಿ ಅಥವಾ ದೇಶಕ್ಕಾಗಿ ಮತ್ತು ಪ್ರಕೃತಿಗಾಗಿ ನಾವು ಕೊಡ್ತಾ ಹೋಗಬೇಕು. ಯಾಕೆಂದರೆ ನಾವೇನು ಕೊಡ್ತೀವೋ ಕೊಡೋದ್ರಲ್ಲಿ ಒಂದು ತೃಪ್ತಿ ಸಿಗುತ್ತೆ, ಕೊಡೋದ್ರಲ್ಲಿ ಒಂದು ಸಂತೋಷ ಸಿಗುತ್ತೆ. ಇದು ಉಪನಿಷತ್ತಿನ ಸಂದೇಶ. और तीसरी बात सफलता के लिए मैं कहना चाहूँगी कि हमें हमेशा सीखने के लिए तत्पर रहना चाहिए. ऐसा नहीं कि बरसों के बिजनेस के बाद हमें ये हो जाए कि हम बहुत अनुभवी बन गए हैं और ये सोचकर हम सीखने के लिए दिल दिमाग के द्वार बंद कर दें. नहीं, हमें नोटबंदी ने या टेक्नोलॉजी एडवांसमेंट ने बताया कि हमें जीवन के अंत तक नया नया सीखने के लिए सदा तत्पर रहना है. ಹಾಗೂ ಇನ್ನೊಂದು ಸಫಲತೆಯ ಒಂದು ಲಕ್ಷಣ ಸಹೋದರಿ ತಿಳಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮನ್ನು ನಾವು ಪ್ರತಿನಿತ್ಯವೂ ಸಹ ಈ ಬದುಕು ಅಥವಾ ಈ ಜೀವನ ಅನ್ನುವಂಥದ್ದು ಸಾಕಷ್ಟು ವಿಚಾರಗಳನ್ನು ಮತ್ತು ವಿಷಯಗಳನ್ನು ನಮಗೆ ಕಲಿಸುತ್ತೆ. ಸೊ ಪ್ರತಿಯೊಂದು ಕಲಿಕೆಯನ್ನು ನಾವು ಕಲ್ತ್ಕೊಳ್ಳೋದಕ್ಕೆ ರೆಡಿ ಇರಬೇಕು. ಜೀವನ ಅನೇಕ ಆಯಾಮಗಳನ್ನು ನಮಗೆ ಕಲಿಸುತ್ತೆ. ಕೇವಲ ನಾವು ಹಣ ಸಂಪಾದನೆ ಮಾಡ್ಕೊಳ್ಳೋದಷ್ಟೇ ನಮ್ಮ ಉದ್ದೇಶ ಅಂದ್ಕೊಂಡು ನಮ್ಮ ಮನಸ್ಸು ಹಾಗೂ ಬುದ್ಧಿಯ ದ್ವಾರಗಳನ್ನು ನಾವು ಬಂದ್ ಮಾಡಿಟ್ಕೊಳ್ಳುವಂಥದ್ದಲ್ಲ. ಜೀವನ ಕಲಿಸುವಂತಹ ಪ್ರತಿಯೊಂದು ಕಲಿಕೆಯನ್ನು ಕೂಡ ನಾವು ಕಲ್ತ್ಕೊಳ್ಳುವಂತಹ ಒಂದು ಮನೋಸ್ಥಿತಿಯನ್ನು ನಾವು ಇಟ್ಕೊಳ್ಬೇಕಾಗತ್ತೆ.
और चौथी लास्ट बात मैं ये बताना चाहूँगी कि हमें कुछ न कुछ नवीनता करते रहना चाहिए। आप अपनी दुकान का एलिवेशन चेंज करते हैं, सेटअप को बदलते हैं, सिस्टम्स को चेंज करते हैं, ये सब नवीनताएं अपनाते रहते हैं। लेकिन आध्यात्मिक दृष्टि से मैं बताना चाहूँगी कि हमें अपने अंदर भी कुछ न कुछ नवीन धारणाएं करनी चाहिए। कुछ न कुछ लिमिटेशंस हमारे अंदर है जिसके वश हम कहते हैं कि मुझे गुस्सा आ जाता है, मेरे मुख से ऐसी बातें निकल जाती हैं। हमें अपने स्वभाव संस्कार में नवीनता लानी चाहिए ताकि हमारे ग्राहक हैं, हमारे साथी एम्प्लॉयज़ हैं या डीलर्स हैं, वो भी महसूस करे कि अब ये व्यक्ति के स्वभाव में बहुत परिवर्तन आया है। ये पहले स्व केंद्री था, अपना ही लाभ सोचता था, पर अब ये दूसरों के वेलबींग के लिए भी सोचता है, अपने ग्राहकों और अपने कर्मचारियों के लिए भी शुभ सोचता है। ಕೇವಲ ಅಂಗಡಿಯ ಒಂದು ಎಲಿವೇಶನ್ ಮಾಡೋಂಥದ್ದು ಅಥವಾ ಸೆಟಪ್ ಚೇಂಜ್ ಮಾಡ್ಕೊಳ್ತಕ್ಕಂಥದ್ದು ಕೇವಲ ಭೌತಿಕವಾಗಿ ನಾವು ಆಕರ್ಷಣೆಯನ್ನು ಹೆಚ್ಚಿಸುವಂತಹ ಕಾರ್ಯವನ್ನು ಮಾಡುವುದು ತಪ್ಪಂತಲ್ಲ, ಅದನ್ನಂತೂ ಖಂಡಿತ ಭಲೆ ಮಾಡಿ. ಆದರೆ ಅದರೊಟ್ಟಿಗೆ ಆದ್ಮೇಲೆ ನಾವು ಬಹಳ ಮುಖ್ಯವಾಗಿ ಗಮನ ಕೊಡಬೇಕಾಗಿರುವಂಥದ್ದು ನಮ್ಮ ಆಂತರಿಕವಾಗಿರುವಂತಹ ಎಲಿವೇಶನ್ ಅನ್ನುವಂಥದ್ದು ಕೂಡ ನಾವು ಮಾಡ್ಕೊಳ್ಬೇಕಾಗತ್ತೆ. ನಾವು ಅನೇಕ ಲಿಮಿಟೇಷನ್ಸಲ್ಲಿ ನಮ್ಮನ್ನು ನಾವು ಬಂಧಿಸ್ಕೊಂಡು ಬಿಟ್ಟಿದ್ದೀವಿ. ನಮ್ಮದೇ ಆಗಿರುವಂತಹ ಒಂದು ಸಂಸ್ಕಾರ, ನಮ್ಮದೇ ಆಗಿರುವಂತಹ ಒಂದು ಸ್ವಭಾವ, ಭಾಳ ಬೇಗ ಬೇಜಾರಾಗತ್ತೆ, ಭಾಳ ಬೇಗ ಕೋಪ ಬರುತ್ತೆ, ಕೇವಲ ಸೆಲ್ಫ್ ಸೆಂಟರ್ ಆಗಿರ್ತೀವಿ. ನನಗೆ ಮಾತ್ರ ಲಾಭ ಬರಬೇಕು, ನನ್ನ ಹೆಂಡತಿ ಮಕ್ಕಳು ಮಾತ್ರ ಚೆನ್ನಾಗಿರಬೇಕು, ಬೇರೆಯವ್ರು ಏನಾದರೂ ಪರವಾಗಿಲ್ಲ, ಬೇರೆಯವ್ರು ಹೆಂಗಿದ್ರೂ ಪರವಾಗಿಲ್ಲ ಅಲ್ಲ. ಸೊ ಈ ಒಂದು ಕಾನ್ಸೆಪ್ಟಿಂದ ಈ ಒಂದು ಸೆಲ್ಫ್ ಸೆಂಟರ್ ಅನ್ನುವಂತಹ ಒಂದು ಸ್ವಕೇಂದ್ರೀಯತೆ ಅನ್ನುವಂಥದ್ದೇನಿದೆ, ಸ್ವಾರ್ಥದ ಒಂದು ಪರಿಧಿಯನ್ನು ನಾವೇನು ಮಾಡ್ಕೊಂಡಿದ್ದೀವಿ, ಈ ಒಂದು ಪರಿಧಿಯಿಂದ ನಾವು ಸ್ವಲ್ಪ ಮೇಲ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹೇಗೆ ಮೇಲೆ ಬರಬೇಕು, ಅದಕ್ಕಾಗಿ ನಮ್ಮದೇ ಆಗಿರುವಂತಹ ಸ್ವಭಾವ ಸಂಸ್ಕಾರಗಳನ್ನು ನಾವು ಬದಲಾವಣೆ ಮಾಡ್ಕೊಳ್ಬೇಕಾಗತ್ತೆ. ನಾನು ಚೆನ್ನಾಗಿರುವುದು ಎಷ್ಟು ಮುಖ್ಯವೋ ನನ್ನ ಕೆಲಸದವರು, ನನ್ನ ಅಂಗಡಿನಲ್ಲಿ ಕೆಲಸ ಮಾಡುವಂತಹ ಅಥವಾ ನನ್ನೊಟ್ಟಿಗೆ ಡೀಲ್ ಮಾಡ್ತಕ್ಕಂಥ ಡೀಲರ್ಸ್ ಆಗಿರ್ಬೋದು, ಕೆಲಸದ ಹುಡುಗರಾಗಿರ್ಬೋದು, ಅಕ್ಕಪಕ್ಕದವರಾಗಿರ್ಬೋದು, ಯಾರೆಲ್ಲ ಆಗಿರ್ಬೋದು, ಯಾರ ಕನೆಕ್ಷನ್ನಲ್ಲಿ ನಾವೆಲ್ಲ ಬರ್ತೀವಿ, ಅವರು ಕೂಡ ಚೆನ್ನಾಗಿರಲಿ, ಅವ್ರಿಗೂ ಸಹ ಒಳಿತಾಗಲಿ, ಅವರು ಕೂಡ ಕ್ಷೇಮವಾಗಲಿ ಅನ್ನುವಂತಹ ಒಂದು ವಿಶಾಲ ಮನೋಭಾವನೆಯನ್ನು ನಮ್ಮ ಜೀವನದಲ್ಲಿ ನಾವು ತಂದ್ಕೊಳ್ಬೇಕಾಗತ್ತೆ. आध्यात्मिकता हमें बताती है कि ये समय कौन सा चल रहा है। आज आप देखते हैं अचानक परिस्थितियाँ आती है, प्रकृति की ओर से भी आती है, मनुष्यों की ओर से भी आती है। आतंकवाद, बम ब्लास्ट होते हैं, हर आए दिन स्ट्राइक होते हैं, क्या क्या परिस्थितियाँ आती रहती हैं। तो परिस्थितियाँ कोई पूछ कर नहीं आती है। इन अचानक परिस्थितियाँ जो आती है उनको फेस करने के लिए, उनको रेस्पॉन्ड करने के लिए हमारे अंदर शांति चाहिए, धीरज चाहिए, मन की स्थिरता चाहिए, परख शक्ति चाहिए, हमारे अंदर निर्णय शक्ति चाहिए। ये जो सारी एबिलिटीज़ है वो हमें अपने अंदर से डेवलप करनी है, जो हम मेडिटेशन के द्वारा कर सकते हैं। ये कोई स्कूल कॉलेज के एजुकेशन से डेवलप नहीं होती, ये योग अभ्यास के द्वारा हम इन क्षमताओं का विकास कर सकते हैं। ಇವತ್ತು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ, ಅನೇಕ ಪ್ರಕಾರದ ಸಮಸ್ಯೆಗಳು, ನಾಜೂಕಿನ ಅತ್ಯಂತ ಸೂಕ್ಷ್ಮವಾಗಿರುವಂಥ ಸಮಸ್ಯೆಗಳು, ಕೆಲವೊಮ್ಮೆ ಸರ್ಕಾರದಿಂದ ಆಗಿರ್ಬೋದು, ಬದಲಾವಣೆಗಳು, ನಿಯಮಗಳ ಬದಲಾವಣೆ, ಕೆಲವು ಸರ್ತಿ ಪ್ರಕೃತಿಯಿಂದ ಆಗಿರ್ಬೋದು, ಕೆಲವು ಸರ್ತಿ ವ್ಯಕ್ತಿಯಿಂದ ಆಗಿರ್ಬೋದು, ಬಾಂಬ್ ಬ್ಲಾಸ್ಟ್ ಆಗುವಂಥದ್ದು, ಹಾಗೂ ಆತಂಕವಾದ ಅನ್ನುವಂಥದ್ದು, ಈ ಭಯೋತ್ಪಾದನೆ,
ಎಲ್ಲೋ ಒಂದು ಕಡೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಯಾರೋ ಒಬ್ಬರು ಅಚಾನಕ್ಕಾಗಿ ಪ್ರತಿಭಟನೆ ಮಾಡ್ತಾರೆ. ಸೊ ಈ ಥರ ಅನೇಕ ವಿಚಿತ್ರವಾಗಿರುವಂತಹ ಸಮಸ್ಯೆಗಳನ್ನು ನಾವು ನೀವೆಲ್ಲರೂ ಕೂಡ ಆದ್ಮೇಲೆ ಇಂದು ಎದುರಿಸ್ತಾ ಇದ್ದೀವಿ. ಸೊ ಇಂತಹ ಮುಂದೆ ಬರುವಂತಹ ಇಂತಹ ಸಮಸ್ಯೆಗಳಿಂದ ನಾವೆಲ್ಲರೂ ಕೂಡ ಹೊರಗೆ ಬರಬೇಕು ಅಂದರೆ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆಂತರಿಕ ಶಾಂತಿ ಮತ್ತು ಕ್ಷಮತೆ. ಆ ಒಂದು ಶಾಂತಿ, ಕ್ಷಮತೆ ಅಥವಾ ಸ್ಥಿರತೆ, ಆ ಒಂದು ತಾಳ್ಮೆ, ಆ ಒಂದು ಆತ್ಮಬಲ ಅನ್ನುವಂಥದ್ದು ನಮಗೆ ಹೇಗೆ ಬರುತ್ತೆ? ಇದು ಸ್ಕೂಲ್ ಅಥವಾ ಕಾಲೇಜ್ಗಳಿಂದ ಬರುವಂಥದ್ದಲ್ಲ. ಸ್ಕೂಲ್ ಕಾಲೇಜ್ಗಳಲ್ಲಿ ಓದುವಂತಹ ಮಕ್ಕಳಲ್ಲೂ ಕೂಡ ಈ ಒಂದು ಇನ್ನರ್ ಪೊಟೆನ್ಷಿಯಲ್ ಅಂತ ಏನು ಹೇಳ್ತೀವಿ, ಆಂತರಿಕ ಕ್ಷಮತೆಗಳು ಅಥವಾ ಆಂತರಿಕ ಶಕ್ತಿಯ ಕೊರತೆ ಇವತ್ತು ಕಾಡ್ತಾ ಇದೆ. ಸೊ ಅದು ಕೇವಲ ಸಿಗುವಂಥದ್ದು ಅಥವಾ ಪ್ರಾಪ್ತಿಯಾಗುವಂಥದ್ದು ಕೇವಲ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಮಾತ್ರ, ಆಧ್ಯಾತ್ಮದಿಂದ ಮಾತ್ರ ಆ ಒಂದು ಆಂತರಿಕ ಜಾಗೃತಿ ಮತ್ತು ಆಂತರಿಕ ಕ್ಷಮತೆಗಳ ಬೆಳವಣಿಗೆ ಆಗತ್ತೆ. बेशक आप सभी धर्म से जुड़ी हुई आत्माएं हैं, कोई ना कोई धर्म संप्रदाय मठपंथ से जुड़े हुए हैं, रोज कुछ न कुछ समय भक्ति वगैरह करते भी हैं, परंतु विभिन्न धर्मात्माओं और महात्माओं के द्वारा उनके चिंतन के फलस्वरूप आप देखते हैं कि समाज में अनेक धर्म संप्रदाय मठ पंथ आश्रम बने, परंतु एक सत्य हमारे सामने नहीं आया कि एक सत्य क्या है। वो कार्य परमात्मा का है। क्यों परमात्मा को सृष्टि पर आना पड़ता है? क्योंकि वे ही आकर जीवन के जो भी मूल सनातन सत्यों का ज्ञान है वो परमात्मा आकर के देते हैं, जिसको अध्यात्म कहा जाता है। आत्मा के अधिक विकास का ज्ञान उसे आध्यात्मिक ज्ञान कहते हैं। इन सत्यों से हमें राइट अंडरस्टैंडिंग मिलती है, शुद्ध सद्बुद्धि मिलती है, जिससे हम परख सकते हैं, टाइम पर निर्णय कर सकते हैं और परिस्थितियों का सामना करने की आत्मशक्ति हमारे में आती है। ನಾವೆಲ್ಲರೂ ಕೂಡ ಅನೇಕ ಧರ್ಮಗಳನ್ನು ನಂಬಿರುವಂಥವ್ರು, ಅನೇಕ ಧರ್ಮಾವಲಂಬಿಗಳು ನಾವೆಲ್ಲರೂ ಸಹ ಇಲ್ಲಿ ಕೂತಿರುವಂಥವ್ರು, ಅನೇಕ ಪ್ರಕಾರದ ಭಕ್ತಿ ಪರಂಪರೆಯನ್ನು ನಾವೆಲ್ಲರೂ ಸಹ ಒಪ್ಕೊಳ್ತೀವಿ, ಭಕ್ತಿಯನ್ನು ಕೂಡ ಮಾಡ್ತೀವಿ. ಅನೇಕ ಧರ್ಮಾತ್ಮರು, ಅನೇಕ ಮಹಾತ್ಮರುಗಳು ಈ ಜಗತ್ತಿನಲ್ಲಿ ಬಂದಿದ್ದಾರೆ. ಅವ್ರವ್ರದೇ ಆಗಿರುವಂತಹ ವಿಶೇಷವಾಗಿರುವಂತಹ ಉದಾತ್ತವಾಗಿರುವಂತಹ ವಿಶಿಷ್ಟವಾಗಿರುವಂಥ ಚಿಂತನೆಯನ್ನು ಈ ಸಮಾಜಕ್ಕೂ ಮತ್ತು ಈ ಜಗತ್ತಿಗೆ ಕೊಟ್ಟು ಹೋಗಿರುವಂಥದ್ದು, ಬಿಟ್ಟು ಹೋಗಿರುವಂಥದ್ದು. ಅದೆಲ್ಲವನ್ನೂ ಸಹ ಆದ್ಮೇಲೆ ನಾವು ಒಪ್ಕೊಳ್ತೀವಿ, ಅದನ್ನೆಲ್ಲವನ್ನೂ ಕೂಡ ನಾವು ನಂಬಿದ್ದೀವಿ, ನಂಬ್ತಾನೂ ಇದ್ದೀವಿ, ಅದನ್ನು ಫಾಲೋ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದಾಗ್ಯೂ ಒಂದು ವಿಶೇಷವಾಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಕ್ಕಂಥದ್ದು, ಈ ಜಗತ್ತಿನ ಮೂಲ ಸತ್ಯ ಯಾವುದು, ಸನಾತನ ಸತ್ಯ ಅಂತ ಹೇಳಲಾಗತ್ತೆ. ಪರಮಾತ್ಮ ಈ ಜಗತ್ತಿಗೆ ಯಾತಕ್ಕೆ ಬರಬೇಕಾಗತ್ತೆ, ಯಾವಾಗ ಬರಬೇಕಾಗತ್ತೆ ಅಂದರೆ, ಎಲ್ಲ ಚಿಂತನೆಗಳ ಮಧ್ಯದಲ್ಲೂ ಕೂಡ ಎಲ್ಲರಿಗೂ ಯಾವ ಒಂದು ಮೂಲ ಆಧಾರವಾಗಿರುವಂಥ ಸನಾತನ ಸತ್ಯದ ಅರಿವು ಇರಲಿಲ್ಲ. ಆ ಅರಿವನ್ನು ಮಾಡಿಸ್ಕೊಡೋದಕ್ಕಾಗಿ ಸ್ವಯಂ ಪರಮಾತ್ಮ ಈ ಜಗತ್ತಿಗೆ ಬಂದಿರುವಂಥದ್ದು. ಸೊ ಸ್ವಯಂ ಪರಮಾತ್ಮ ಈ ಜಗತ್ತಿಗೆ ಬಂದು ಯಾವ ಒಂದು ನಗ್ನ ಸತ್ಯ ಅಂತೇನು ಹೇಳ್ತೀವಿ, ಮೂಲ ಸತ್ಯ ಅಂತೇನು ಹೇಳ್ತೀವಿ, ಸೊ ಯಾವ ಸತ್ಯಕ್ಕೆ ಆಧ್ಯಾತ್ಮ ಅಂತ ಹೇಳಲಾಗುತ್ತೆ. ಆಧ್ಯಾತ್ಮ ಅಂದರೆ ಅರ್ಥ ಆತ್ಮವನ್ನು ವಿಕಾಸ ಮಾಡಿಕೊಳ್ಳುವಂಥದ್ದು, ಆತ್ಮನನ್ನು ಶ್ರೇಷ್ಠ ಮಾಡಿಕೊಳ್ಳುವಂಥದ್ದು, ಆತ್ಮನ ಉನ್ನತಿಯನ್ನು ಮಾಡಿಕೊಳ್ಳುವಂಥದ್ದು. ಯಾವುದರ ಮೂಲಕ ನಾವು ನಮ್ಮ ಜೀವನದಲ್ಲಿ ಸುಖ, ಶಾಂತಿ ಹಾಗೂ ಶಕ್ತಿಯನ್ನು ಅನುಭವ ಮಾಡೋದಕ್ಕೆ ಸಾಧ್ಯ, ಯಾವುದಕ್ಕೆ ಆಧ್ಯಾತ್ಮ ಅಂತ ಹೇಳಲಾಗತ್ತೆ. ಆ ಒಂದು ಆಧ್ಯಾತ್ಮದ ಜ್ಞಾನವನ್ನು, ತಿಳುವಳಿಕೆಯನ್ನು, ಶಿಕ್ಷಣವನ್ನು ಈ ಒಂದು ಈಶ್ವರ ವಿಶ್ವವಿದ್ಯಾಲಯದ ಮೂಲಕ ಸ್ವಯಂ ಪರಮಾತ್ಮ ನಿಮ್ಮೆಲ್ಲರಿಗೂ ಸಹ ನೀಡ್ತಾ ಇದ್ದಾರೆ. यहाँ जो योग सिखाया जाता है वो कोई शारीरिक योग की बात नहीं है, कोई आसन प्राणायाम की बात नहीं है। आज जो आप देख रहे हैं, सारी परिस्थितियों का
जो रूट कॉज है वो क्या है? मन की विकृतियां हैं। इसलिए राजयोग सीखना बहुत ज़रूरी है, जो हमारे मन, बुद्धि और संस्कार को प्यूरिफाई करता है, एम्पावर करता है और डिविनाइज करता है। ಇವತ್ತು ಎಲ್ಲದಕ್ಕೂ ಸಹ ಮೂಲ ಕಾರಣ ನಾವು ನೀವೆಲ್ಲರೂ ಕೂಡ ನೋಡ್ತಕ್ಕಂಥದ್ದು, ಎಲ್ಲ ಸಮಸ್ಯೆಗಳಿಗೆ ಮೂಲವಾಗಿರುವಂತಹ ಒಂದು ಬೇರು ಅಂತ ಹೇಳಿದ್ರೆ ಮನುಷ್ಯನ ಮನಸ್ಸಿನಲ್ಲಿರುವಂತಹ ವಿಕೃತ ಯೋಚನೆಗಳು. ಸೊ ಆ ವಿಕೃತ ಯೋಚನೆಗಳಿಂದ ನಾವು ಹೇಗೆ ಮೇಲೆ ಬರಬೇಕು ಅನ್ನುವಂಥದ್ದು, ನಮ್ಮನ್ನು ನಾವು ಹೇಗೆ ಡಿವೈನ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು, ನಮ್ಮನ್ನು ನಾವು ಹೇಗೆ ಎಂಪವರ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು, ನಮ್ಮನ್ನು ನಾವು ಹೇಗೆ ಪವರ್ಫುಲ್ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಇಲ್ಲಿ ಸ್ಪಿರಿಚುವಲ್ ಮೆಡಿಟೇಷನ್ ಮೂಲಕ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ಲಾಗತ್ತೆ. ಅದರಿಂದ ಮಾತ್ರ ನಮ್ಮನ್ನು ನಾವು ಸಶಕ್ತ ಹಾಗೂ ಶಕ್ತಿಶಾಲಿ ಮತ್ತು ದೈವತ್ವದ ಕಡೆಗೆ ನಮ್ಮ ಮನಸ್ಸನ್ನು ತಗೊಂಡು ಹೋಗೋದಕ್ಕೆ ಸಾಧ್ಯವಾಗತ್ತೆ. आप सभी विद्यालय से संलग्न हैं, समय प्रति समय कार्यक्रमों में आते रहते हैं, ईश्वरीय सेवा कार्य में सहयोगी भी हैं। मेरा आप सबसे नम्र अनुरोध है कि अब ये समय है कि आप एक स्टेप आगे बढ़े, विद्यालय के मूलभूत ज्ञान का 7 दिन का कोर्स करें और अपने जीवन को राजयोगी बनाएं। आज की परिस्थितियों में सफल व्यापारी जीवन बनाने के लिए ये बहुत आवश्यक है। ओम शांति। ನಾನು ಅನ್ಕೊಂಡಿದ್ದೀನಿ ತಾವೆಲ್ಲರೂ ಕೂಡ ಈಶ್ವರ ವಿಶ್ವವಿದ್ಯಾಲಯ ಕೊಡ್ತಕ್ಕಂತಹ ಒಂದು ಜ್ಞಾನ ಮತ್ತು ಧ್ಯಾನದಿಂದ ಅತ್ಯಂತ ತಾವೆಲ್ಲರೂ ಕೂಡ ಪರಿಚಿತರಾಗಿದ್ದೀರಾ. ತಮ್ಮನ್ನು ತಾವು ಸಮಯ ಪ್ರತಿ ಸಮಯಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಬರೆಸ್ಕೊಳ್ತಿರ್ತೀರಾ, ಸಕ್ರಿಯವಾಗಿ ತಾವೆಲ್ಲರೂ ಕೂಡ ಪಾಲ್ಗೊಳ್ತೀರಾ. ಜೊತೆಗೆ ತಾವೆಲ್ಲರೂ ಕೂಡ ಈಶ್ವರ ವಿಶ್ವವಿದ್ಯಾಲಯದ ಸಂಬಂಧ ಮತ್ತು ಸಂಪರ್ಕದಲ್ಲಿರಬಹುದು. ಆದಾಗ್ಯೂ ಕೂಡ ತಮ್ಮೆಲ್ಲರಲ್ಲೂ ಕೂಡ ನಾನು ಒಂದು ನಮ್ರವಾಗಿರುವಂತಹ ವಿನಂತಿಯನ್ನು ಮಾಡ್ಕೊಳ್ತೇನೆ. ಏನು ಅಂದರೆ ತಾವೆಲ್ಲರೂ ಕೂಡ ಇನ್ನೂ ಒಂದು ಸ್ಟೆಪ್ ಮುಂದೆ ಬರಬೇಕು, ಇನ್ನೂ ಒಂದು ಹೆಜ್ಜೆ ಮುಂದೆ ಇಡಿ. ಈಶ್ವರ ವಿಶ್ವವಿದ್ಯಾಲಯ ಕೊಡುವಂತಹ ಒಂದು ಮೂಲಭೂತವಾಗಿರುವಂತಹ ಜ್ಞಾನ ಏನಿದೆ, 7 days ಕೋರ್ಸ್ ಅಂತ ನಾವೇನು ಹೇಳ್ತೀವಿ, ಸೊ 7 days ಕೋರ್ಸನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಬೇಕು. ಮುಂದೆ ಬರುವಂತಹ ಸಮಯದಲ್ಲಿ ತಮ್ಮನ್ನು ತಾವು ಶಕ್ತಿಶಾಲಿ ಮಾಡ್ಕೊಳ್ಬೇಕು ಮತ್ತು ಸಫಲ ವ್ಯಕ್ತಿತ್ವವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಬೇಕು. ತಮ್ಮ ಒಂದು ವ್ಯಾಪಾರಿ ಕ್ಷೇತ್ರದಲ್ಲಿ ತಾವು ಸಫಲ ಆಗಬೇಕು ಅಂದರೆ ಇಲ್ಲಿ ಕೊಡುವಂತಹ ಶಿಕ್ಷಣ, ಆಧ್ಯಾತ್ಮಿಕ ಶಿಕ್ಷಣ ಮತ್ತು ಧ್ಯಾನ ತಮ್ಮೆಲ್ಲರಿಗೂ ಸಹ ಅತ್ಯಂತ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ನಾನು ವಾಣಿಗೆ ವಿರಾಮವನ್ನು ಹಾಕ್ತೀನಿ ಅಂತ ಸಹೋದರಿ ಹೇಳಿದರು. ಥ್ಯಾಂಕ್ ಯು. ಈಗೋ ಬಹುತ್ ಥ್ಯಾಂಕ್ಸ್.